ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇಂಡಿಯನ್ ಪಾಲಿಟಿ ನಾಲ್ಕನೆಯ ಒಂದು ಕ್ಲಾಸ್ ಇದು. ಆಲ್ರೆಡಿ 3 ಕ್ಲಾಸಸ್ ಫಿನಿಶ್ ಆಗ್ಯಾವ. ಸೊ ಭಾರತೀಯ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಸೊ ಈ ಒಂದು ಕ್ಲಾಸ್ ನೋಡೋದ್ರಿಂದ ನಿಮಗ ಕ್ಲಾಸ್ ಒಂದು ಇನ್ಫಾರ್ಮೇಶನ್ ಸಿಗ್ತದ, ಜೊತೆಗೆ ರಿವಿಷನ್ ಆಗ್ತದ, ಎಂಡಿಗೆ ಕೆಲವಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಕೂಡ ಮಾಡೋಣ. ಸೊ ಕ್ವಿಕ್ ರಿವಿಷನ್ ಕೂಡ ಇದೇ ಒಂದು ಕ್ಲಾಸ್ ಒಳಗೆ ಆಗೋದ್ರಿಂದ ಬೆನಿಫಿಟ್ ಆಗ್ತದ. ಅಂಡ್ ನಿಮಗ್ ನೋಟ್ಸ್ ಬೇಕಾತಂದ್ರ ಕಮೆಂಟ್ ಮಾಡ್ರಿ. ಟೆಲಿಗ್ರಾಮ್ ಚಾನಲ್ ಒಳಗೆ PDF ಕೂಡ ಅಪ್ಲೋಡ್ ಮಾಡ್ತೀನಿ. ಭಾರತೀಯ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಸಂವಿಧಾನದ ರಚನಾ ಸಭೆಯ ಮೊದಲ ಸಭೆ ಆಗಿದ್ದು ಡಿಸೆಂಬರ್ 9, 1946. ಅಂಡ್ ಇದು ಬಂದ್ಬಿಟ್ಟು ಎಕ್ಸಾಮಿಗೆ ಹೆಲ್ಪ್ ಆಗೋ ತರ ಟು ದಿ ಪಾಯಿಂಟ್ ಒಂದು ಕ್ಲಾಸಸ್ ನಡೀತದ. ಇಲ್ಲಿ ಪೂರ್ತಿ ಆದಂತ ಲೈಕ್ ಪ್ಯಾರಾಗ್ರಾಫ್ ವೈಸ್ ಆಗಿರ್ಬೋದು, ಆ ತರ ಎಲ್ಲ ಮಾಡ್ಲಿಕ್ಕೆ ಇವಾಗ ಟೈಮನ್ನು ಇಲ್ಲ. ಪರೀಕ್ಷೆಗಳು ಬಹಳ ಹತ್ರ ಇರೋದ್ರಿಂದ ಟು ದಿ ಪಾಯಿಂಟ್ ಎಕ್ಸಾಮಿನೇಷನ್ ಏನೇನ್ ಬೇಕು ಆ ಪಾಯಿಂಟ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಡಿಸೆಂಬರ್ 9, 1946 ಸಂವಿಧಾನ ರಚನಾ ಸಭೆ ಆಗ್ತದ. ತಾತ್ಕಾಲಿಕ ಅಧ್ಯಕ್ಷರಾಗಿದ್ದರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು. ಶಾಶ್ವತ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಕರಡು ಸಮಿತಿ ರಚನೆ ಆಗ್ತದ. 29 ಆಗಸ್ಟ್ 1947 ಅಧ್ಯಕ್ಷರು ಬಂದ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನದ ಅಂಗೀಕಾರ ಆಗ್ತದ. 26 ನವೆಂಬರ್ 1949 ಸಂವಿಧಾನ ಜಾರಿಗೆ ಬರ್ತದ. 26 ಜನವರಿ 1950 ಸಂವಿಧಾನ ರಚನೆಗೆ ತೆಗೆದುಕೊಂಡಂತ ಒಂದು ಅವಧಿ 2 ವರ್ಷ 11 ತಿಂಗಳು 18 ದಿನ. ಮೂಲ ಸಂವಿಧಾನದೊಳಗ ಎಷ್ಟು ವಿಧಿಗಳಿದ್ದು ಅಂತಂದ್ರ 395. ಮೂಲ ಸಂವಿಧಾನ ಯಾವಾಗ ಸಂವಿಧಾನ ರೆಡಿ ಆಗ್ತತಿ, ಜಾರಿಗೆ ಬರ್ತೈತ್ಲಾ, ಅವಾಗ 395 ವಿಧಿಗಳಿದ್ದು 22 ಭಾಗಗಳು 22 ಪಾರ್ಟ್ಸ್ ಇದ್ದು. ಮೂಲ ಅನುಸೂಚಿಗಳು 8 ಇದ್ದು. ಸೊ ಶೆಡ್ಯೂಲ್ಸ್ ಎಷ್ಟಿದ್ದು 8 ಇದ್ದು. ಪ್ರಸ್ತುತ ಶೆಡ್ಯೂಲ್ಸ್ 12 ಇದಾವು. ಸಂವಿಧಾನ ದಿನವನ್ನ ನವೆಂಬರ್ 26, ಗಣರಾಜ್ಯೋತ್ಸವ ಜನವರಿ 26. ಸೊ ಈ ಪಾಯಿಂಟ್ಸ್ ಎಲ್ಲ ಸಿಂಪಲ್ ಅದಾವ. ಇವೆಲ್ಲ ಅಂತೂ ಎಕ್ಸಾಮಿನೇಷನ್ ಇಷ್ಟು ಸಿಂಪಲ್ ಬರಂಗಿಲ್ಲ, ಬಟ್ ಬೇಸಿಕ್ ನಿಮಗೆಲ್ಲ ಗೊತ್ತಿರಬೇಕಾಗ್ತದ. ಇನ್ನು ಸೈಲೆಂಟ್ ಫೀಚರ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ಲಕ್ಷಣಗಳನ್ನ ನೋಡೋದಾದ್ರೆ ಲಿಖಿತ ಮತ್ತು ವಿಸ್ತೃತ ಸಂವಿಧಾನ. ಭಾರತದ ಸಂವಿಧಾನ ಲಿಖಿತ ಮತ್ತು ಅತ್ಯಂತ ವಿಸ್ತೃತ ಸಂವಿಧಾನವಾಗಿದೆ. ಒನ್ ಆಫ್ ದ ಲೆಂಗ್ದಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ನಮ್ದು. ಯಾಕ ಇದು ಇಷ್ಟು ಲೆಂಗ್ದಿ ಐತಿ ಅಂತಂದ್ರ ಭಾರತದೊಳಗ ವಿವಿಧ ಭಾಷೆ ಮತ್ತ ಸಂಸ್ಕೃತಿಗಳದಾವು. ಕೇಂದ್ರ ಮತ್ತ ರಾಜ್ಯಗಳ ಅಧಿಕಾರಗಳನ್ನ ಇದ್ರೊಳಗ ಡಿಟೇಲ್ಡ್ ಆಗಿ ಕೊಟ್ಟಾರು. ಅಂಡ್ ನಾಗರಿಕರ ಹಕ್ಕುಗಳನ್ನ ವಿವರಿಸಿದಾರು. ಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧ ಆಗಿರ್ಬೋದು, ಚುನಾವಣೆ, ನ್ಯಾಯಾಂಗ, ತುರ್ತು ಪರಿಸ್ಥಿತಿ, ಇಂತ ಬಹಳಷ್ಟು ವಿಷಯಗಳು, ನಿಯಮಗಳು ಏನೇನದಾವಲ್ಲ ಎಲ್ಲಾನು ಹಾಕ್ಯಾರ. ಅಂಡ್ ಸಾಮಾಜಿಕ, ಆರ್ಥಿಕ, ನ್ಯಾಯಕ್ಕೆ ಸಂಬಂಧಿಸಿದ ಅಂಶಗಳನ್ನೆಲ್ಲ ಇದು ಒಳಗೊಂಡಿರೋದ್ರಿಂದ ಇದು ಒನ್ ಆಫ್ ದಿ ಲೆಂಗ್ದಿಯೆಸ್ಟ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಪರಮೋಚ್ಚತೆ. ಭಾರತದೊಳಗ ಸಂವಿಧಾನವೇ ದೇಶದ ಅತ್ಯುನ್ನತ ಕಾನೂನು. ಸಂವಿಧಾನಕ್ಕಿಂತ ಮಿಗಿಲಾದದ್ದು ಅಥವಾ ಅದಕ್ಕಿಂತ ಮೇಲೆ ಯಾರ ಒಂದು ಅಧಿಕಾರ ಕೂಡ ಇಲ್ಲ. ಸಂವಿಧಾನನ ಶ್ರೇಷ್ಠ, ಸಂವಿಧಾನನ ಅತ್ಯುನ್ನತ ಕಾನೂನು ನಮ್ಮ ದೇಶದ. ಸಂಸತ್ತು, ಸರ್ಕಾರ, ನ್ಯಾಯಾಲಯಗಳು ಮತ್ತು ಇತರ ಎಲ್ಲ ಸಂಸ್ಥೆಗಳು ಸಂವಿಧಾನದ ಮಿತಿಯೊಳಗೆ ಕಾರ್ಯನಿರ್ವಹಿಸಬೇಕು. ಇವಾಗ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು. ಸೊ ಎಲ್ಲಾ ಒಂದು ಏನು ಸಂಸ್ಥೆಗಳು ಇರ್ತಾವಲ್ಲ, ಸಂವಿಧಾನದ ಒಂದು ಲಿಮಿಟ್ ಒಳಗನ ಕೆಲಸ ಮಾಡ್ಬೇಕು ಹೊರತು ಬಿಯಾಂಡ್ ಸಂವಿಧಾನ ಹೋಗಂಗಿಲ್ಲ. ಸಂವಿಧಾನಕ್ಕೆ ವಿರುದ್ಧವಾದಂತ ಕಾನೂನುಗಳನ್ನು ನ್ಯಾಯಾಲಯ ಪರಿಶೀಲಿಸಬಹುದು. ಇದನ್ನು ನ್ಯಾಯಾಂಗ ಪರಿಶೀಲನೆ ಎಂದು ಕರೆಯುತ್ತಾರೆ. ಸಂವಿಧಾನಕ್ಕೆ ವಿರುದ್ಧವಾದ ಕಾನೂನುಗಳನ್ನು ನ್ಯಾಯಾಲಯ ಪರಿಶೀಲಿಸಬಹುದು. ಇದನ್ನು ನ್ಯಾಯಾಂಗ ಪರಿಶೀಲನೆ ಎನ್ನುತ್ತಾರೆ. ಸೊ ಇಲ್ಲಿ ವಿಧಿ 13 ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾದ ಕಾನೂನು ಅಮಾನ್ಯ. ಸೊ ಮೂಲಭೂತ ಹಕ್ಕುಗಳನ್ನ ಎಲ್ಲರ ಅಪೋಸ್ ಮಾಡಿದ್ರು, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂತಂದ್ರ 13ನೇ ವಿಧಿಯ ಪ್ರಕಾರ ಕಾನೂನು ಅಮಾನ್ಯ ಆಗಿರ್ತದ. ಅಂಡ್ 32 ಸರ್ವೋಚ್ಚ ನ್ಯಾಯಾಲಯದ ಮೂಲಕ ಮೂಲಭೂತ ಹಕ್ಕುಗಳ ರಕ್ಷಣೆ. ಎಸ್, ಮುಂದಿನ ಲೆಸನ್ ಒಳಗ ಇದ್ರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ನಾವು ಆರ್ಟಿಕಲ್ 226, 32 ಬಗ್ಗೆ ಡಿಸ್ಕಷನ್ ಮಾಡೋಣ. ಇವಾಗ ಇಷ್ಟ ನೆನ್ಪಿಟ್ಕೊಳ್ರಿ, ಮೂಲಭೂತ ಹಕ್ಕುಗಳಿಗೆ ಏನಾದ್ರು ಧಕ್ಕೆ ಆಯ್ತಂದ್ರ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಒಳಗ ನೀವು 32ನೇ ಒಂದು ವಿಧಿಯ ಮೂಲಕ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆ ಸಿಗ್ತದ. ರಿಟ್ ಪೆಟಿಷನ್ ನ ನೀವು ಹೊರಡಿಸಬಹುದು. ಅಂಡ್ ಹೈಕೋರ್ಟ್ ಒಳಗ, ಉಚ್ಚ ನ್ಯಾಯಾಲಯದೊಳಗ 226 ಅಡಿ ಒಳಗ ನಿಮಗ ಯಾವುದೇ ರೀತಿ ಮೂಲಭೂತ ಹಕ್ಕುಗಳಿಗೆ ಒಂದು ನ್ಯಾಯ ಮತ್ತ ಪರಿಹಾರ ಸಿಗ್ತದೆ. ಈ ಮೂರೂನು ನೆನ್ಪಿಟ್ಕೊಳ್ರಿ. ಇನ್ನ ನೆಕ್ಸ್ಟ್ ಬರೋದು ಸಂಸದೀಯ ಆಡಳಿತ ವ್ಯವಸ್ಥೆ. ಭಾರತವು ಸಂಸದೀಯ ಆಡಳಿತ ವ್ಯವಸ್ಥೆ ಹೊಂದಿದೆ. ಸೊ ನಿಮ್ಮ ಕ್ವಶನ್ ಏನಾರ ಬಂತಂದ್ರ ಭಾರತವು ಸಂಸದೀಯ ಆಡಳಿತ ವ್ಯವಸ್ಥೆಯನ್ನು ಹೊಂದೈತಿ. ರಾಷ್ಟ್ರಪತಿ,
ರಾಷ್ಟ್ರದ ಸಾಂವಿಧಾನಿಕ ಮುಖ್ಯಸ್ಥರು. ಸಾಮಾನ್ಯವಾಗಿ ಸಚಿವ ಸಂಪುಟದ ಸಲಹೆಯಂತೆ ಕಾರ್ಯನಿರ್ವಹಿಸುತ್ತಾರೆ. ಸೊ ರಾಷ್ಟ್ರಪತಿಯವರು ಸಾಂವಿಧಾನಿಕವಾಗಿ ಮುಖ್ಯಸ್ಥರಾಗಿದ್ರೂ ಕೂಡ ಇವರು ಸಚಿವ ಸಂಪುಟದ ಸಲಹೆಯ ಮೇರೆ ಕಾರ್ಯನಿರ್ವಹಿಸ್ತಾರು. ಪ್ರಧಾನಮಂತ್ರಿ ವಾಸ್ತವಿಕ ಕಾರ್ಯಾಂಗದ ಮುಖ್ಯಸ್ಥರು, ಸಚಿವ ಸಂಪುಟದ ಮುಖ್ಯಸ್ಥರಾಗಿರ್ತಾರು. ಇನ್ನು ಸಚಿವ ಸಂಪುಟ ಅಂದ್ರೆ ಏನಂದ್ರ ಲೋಕಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರಾಗಿರ್ತಾರು ಸಚಿವ ಸಂಪುಟದೊಳಗಿರುವಂತ ಎಲ್ಲಾ ಸದಸ್ಯರು. ನಾಮ ಮಾತ್ರ ಮತ್ತು ವಾಸ್ತವಿಕ ಕಾರ್ಯಾಂಗ ಆಗಿರ್ತದ. ಸಚಿವ ಸಂಪುಟದ ಸಾಮೂಹಿಕ ಜವಾಬ್ದಾರಿ ಇಂಪಾರ್ಟೆಂಟ್ ಇರ್ತದ. ಕಾರ್ಯಾಂಗ ಮತ್ತು ಶಾಸಕಾಂಗದ ನಿಕಟ ಸಂಬಂಧ. ಪ್ರಧಾನಮಂತ್ರಿ ಪ್ರಮುಖ ಸ್ಥಾನ. ಈ 4 ಪಾಯಿಂಟ್ ಏನದಾವಲ್ಲ ಸಚಿವ ಸಂಪುಟದ ಒಂದು ಫೀಚರ್ಸ್ ಅಂತ ಹೇಳ್ಬೋದು. ಇನ್ನ ಭಾರತದ ಸಂಸದೀಯ ಆಡಳಿತ ಒಂದು ವ್ಯವಸ್ಥೆ ಏನೈತ್ಲಾ, ಇಲ್ಲಿ ಬಹಳಷ್ಟು ಅಂಶಗಳನ್ನ ಬ್ರಿಟನ್ ನ ಸಾಂವಿಧಾನಿಕ ಪರಂಪರೆಯಿಂದ ತಗೊಂಡಾರು. ಸೊ ಬಹಳಷ್ಟು ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವಾಗ ರೆಡಿ ಆಗತ್ತಿತ್ಲಾ, ಬೇರೆ ಬೇರೆ ದೇಶಗಳಿಂದ ಕೆಲವು ಅಂಶಗಳನ್ನ ಬಾರೋ ಮಾಡಿದರು, ತಗೊಂಡರು. ಅದನ್ನು ಕೂಡ ಮುಂದ್ ನೋಡ್ತಾ ಹೋಗು ನಾವು ಯಾವ್ಯಾವ ದೇಶದಿಂದ ಏನನ್ನು ಎರವಲಾಗಿ ತಗೊಂಡಾರಂತ. ನಮ್ಮದು ಒಕ್ಕೂಟ ವ್ಯವಸ್ಥೆ ಮತ್ತು ಏಕಾತ್ಮಕ ಲಕ್ಷಣಗಳು. ಭಾರತವು ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿದ್ದರೂ ಬಲಿಷ್ಠ ಕೇಂದ್ರವನ್ನು ಹೊಂದಿರುವ ದೇಶ. ಎಸ್, ನಮ್ಮದು ಒಕ್ಕೂಟ ವ್ಯವಸ್ಥೆ ಇದ್ರೂ ಕೂಡ ನಮ್ದೇನು ಸೆಂಟ್ರಲ್ ಗವರ್ಮೆಂಟ್ ಇರ್ತೈತ್ಲಾ, ಬಲಿಷ್ಠ ಕೇಂದ್ರವನ್ನ ಹೊಂದಿರುವಂತ ದೇಶ. ಬಹಳಷ್ಟು ರಾಜ್ಯಗಳದಾವು, ಬಹಳಷ್ಟು ರಾಜ್ಯಗಳೊಳಗ ಗವರ್ಮೆಂಟ್ಗಳು ಇದ್ರೂ ಕೂಡ, ಸ್ಟೇಟ್ ಗವರ್ಮೆಂಟ್ ಗಳು ಇದ್ರೂ ಕೂಡ ಕೇಂದ್ರ ಏನೈತ್ಲಾ ಅದು ಬಹಳ ಬಲಿಷ್ಠವಾಗಿರುವಂತ ದೇಶ ನಮ್ದು, ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆ. ಸೊ ಒಕ್ಕೂಟದ ಲಕ್ಷಣಗಳು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅದಾವ. ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಅದಾವು. ಅಧಿಕಾರಗಳ ಸಾಂವಿಧಾನಿಕ ಹಂಚಿಕೆ ಐತಿ. ಲಿಖಿತ ಸಂವಿಧಾನ ಐತಿ ನಮ್ದು. ಸೊ ನಮ್ದು ಓರಲ್ ಸಂವಿಧಾನ ಇಲ್ಲ. ಸೊ ಕಮೆಂಟ್ ಮಾಡ್ರಿ ಓರಲ್ ಸಂವಿಧಾನ ಯಾವ ದೇಶದ ಐತಿ ಅಂತ ಹೇಳಿ. ಸಂವಿಧಾನದ ಪರಮೋಚ್ಚತೆ ಇದೆ. ಅಂದ್ರೆ ಇಲ್ಲಿ ಸಂವಿಧಾನಕ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ, ಸಂವಿಧಾನದ ಪರಮೋಚ್ಚತೆ ಐತಿ. ಸ್ವತಂತ್ರ ನ್ಯಾಯಾಂಗವೈತಿ. ಇಲ್ಲಿ ಇದರ ಅರ್ಥ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಯಾವುದೇ ರೀತಿ ಪೊಲಿಟಿಕಲ್ ಪರ್ಸನ್ ಆಗಿರ್ಬೋದು, ಯಾವುದೋ ರಿಚ್ ವ್ಯಕ್ತಿಗಳ ಒಂದು ಅಧಿಕಾರ ನಡೆಯಂಗಿಲ್ಲ. ನ್ಯಾಯಾಂಗ ನಮ್ದೇನೈತಿ ಸ್ವತಂತ್ರವಾಗೈತಿ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ವಿಭಜನೆ ಆಗೈತಿ. ಏಕಾತ್ಮಕ ಲಕ್ಷಣಗಳನ್ನ ನೋಡೋದಾತಂದ್ರ, ಸೊ ಇವೇನ್ ಪಾಯಿಂಟ್ಸ್ ನೋಡಿದ್ರಿಲ್ಲ ನೀವ, ಇದು ಒಕ್ಕೂಟದ ಲಕ್ಷಣಗಳು. ಅಂದ್ರೆ ಕೇಂದ್ರ ರಾಜ್ಯ ಏನು ಸೇರಿದಾಗ ಒಂದು ಫಾರ್ಮ್ ಆಗಿರ್ತೈತ್ಲಾ ಗವರ್ಮೆಂಟ್, ಅದರ ಲಕ್ಷಣಗಳು ಇಷ್ಟ ಆದ್ರ. ಏಕಾತ್ಮಕ ಲಕ್ಷಣಗಳನ್ನ ನೋಡೋದಾದ್ರ ಕೇಂದ್ರ ಸರ್ಕಾರ ಬಲಿಷ್ಠವಾಗೈತಿ ಕಂಪೇರ್ ಟು ಸ್ಟೇಟ್ ಗವರ್ಮೆಂಟ್ಸ್. ಒಂದು ಭಾರತದೊಳಗ ಕೇಂದ್ರ ಸರ್ಕಾರ ಬಲಿಷ್ಠವಾಗಿರ್ತೈತಿ. ಏಕ ಪೌರತ್ವ ಐತಿ. ಎಸ್, ಇಲ್ಲಿ ರಾಜ್ಯಕ್ಕೊಂದು ಪೌರತ್ವ ಮತ್ತ ದೇಶಕ್ಕೊಂದು ಪೌರತ್ವ ಇಲ್ಲ. ಪೂರ್ತಿ ಇಂಡಿಯಾನ ಪ್ರತಿಯೊಬ್ಬ ಸಿಟಿಜನ್ಗನು ಏಕ ಪೌರತ್ವ ಐತಿ. ಅಖಿಲ ಭಾರತ ಸೇವೆಗಳಿವೆ. ಎಸ್, ಆಲ್ ಇಂಡಿಯಾ ಸರ್ವಿಸ್ಗಳು ಅದಾವು. ಸೊ ಸೆಂಟ್ರಲ್ ಗವರ್ಮೆಂಟ್ ಅನ್ನ ಎಕ್ಸಾಮ್ ನ ನಡೆಸಿ, UPSC ಆಗಿರ್ಬೋದು ಎಲ್ಲಾ ಪರೀಕ್ಷೆಗಳನ್ನ ನಡೆಸಿ ಬೇರೆ ಬೇರೆ ಸ್ಟೇಟ್ ಗಳಿಗೆ ಅಲಾಟ್ ಮಾಡ್ತಾರೆ. ಸೊ ಅಖಿಲ ಭಾರತ ಸೇವೆಗಳಿದಾವ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಿಸ್ತಾರು. ಎಸ್, ಸೆಂಟ್ರಲ್ ಗವರ್ಮೆಂಟ್ ಬಹಳ ಪವರ್ಫುಲ್ ಐತೆ ಅನ್ನೋದನ್ನ ತೋರಿಸ್ತದ. ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಿಸ್ತಾರು. ಸೊ ತುರ್ತು ಪರಿಸ್ಥಿತಿಯಲ್ಲಿ ಕೇಂದ್ರದ ಅಧಿಕಾರ ಹೆಚ್ಚುತ್ತದೆ. ಸೊ ಏನಾದ್ರು ಒಂದು ಆರ್ಥಿಕ ಇಕ್ಕಟ್ಟಾಗಿರ್ಬೋದು, ಯಾವುದೇ ರೀತಿ ಬಿಕ್ಕಟ್ಟುಗಳು ಬಂದಾಗ ರಾಜ್ಯ ಸರ್ಕಾರ ಪೂರ್ತಿ ಆದಂತ ಅಧಿಕಾರವನ್ನ ಕಳೆದುಕೊಂಡ ತುರ್ತು ಪರಿಸ್ಥಿತಿ ಒಳಗ ಕೇಂದ್ರ ಸರ್ಕಾರದ ಅಧಿಕಾರ ಹೆಚ್ಚುತ್ತೈತಿ. ಕೆಲವು ಸಂದರ್ಭಗಳಲ್ಲಿ ರಾಜ್ಯಗಳ ಮೇಲೆ ಕೇಂದ್ರದ ನಿಯಂತ್ರಣವಿರುತ್ತದೆ. ಎಸ್, ಕೆಲವೊಂದಷ್ಟು ಸಮಸ್ಯೆಗಳಾಗಿರ್ಬೋದು, ಯುದ್ಧಗಳಾಗಿರ್ಬೋದು, ಹಣಕಾಸಿನ ಬಿಕ್ಕಟ್ಟಾಗಿರ್ಬೋದು, ಇಂಥ ಒಂದಷ್ಟು ಇಶ್ಯೂಸ್ ಬಂದಾಗ ಅಥವಾ ಸರ್ಕಾರ ಬಿದ್ದಾಗ ರಾಜ್ಯ ಸರ್ಕಾರದೊಳಗ ಅವಾಗ ಕೇಂದ್ರದ ನಿಯಂತ್ರಣವಿರ್ತದ ರಾಜ್ಯದ ಮೇಲೆ. ಸೊ ಭಾರತದ ವ್ಯವಸ್ಥೆಯನ್ನು ಒಕ್ಕೂಟ ಸ್ವರೂಪದ ಜೊತೆಗೆ ಏಕಾತ್ಮಕ ಒಲವು ಹೊಂದಿರುವ ವ್ಯವಸ್ಥೆ. ಯಾಕಂದ್ರ ಒಕ್ಕೂಟ ಅಂತಂದ್ರ ಬಹಳಷ್ಟು ರಾಜ್ಯಗಳದಾವ, ರಾಜ್ಯ ಸರ್ಕಾರಗಳದಾವ. ಅದರ ಜೊತೆಗೆ ಏಕಾತ್ಮಕ ಒಲವು ಅಂದ್ರ ಅಷ್ಟೆಲ್ಲಾ ರಾಜ್ಯಗಳು ಇದ್ರೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಬಹಳ ಪವರ್ಫುಲ್ ಇರೋದ್ರಿಂದ ಒಕ್ಕೂಟ ಸ್ವರೂಪದ ಜೊತೆಗೆ ಏಕಾತ್ಮಕ ಒಲವು ಹೊಂದಿರುವ ವ್ಯವಸ್ಥೆ ನಮ್ದು. ಸಂವಿಧಾನದ ನಮ್ಯತೆ ಮತ್ತು ಕಾಠಿಣ್ಯ. ಭಾರತ ಸಂವಿಧಾನ ಹೆಂಗೈತಿ, ಬಹಳ ಡಿಫಿಕಲ್ಟು ಇಲ್ಲ, ಯಾರಿಗೂ ಅರ್ಥನೇ ಆಗಂಗಿಲ್ಲ ಅನ್ನೋಷ್ಟು ಕಠಿಣ ಇಲ್ಲ, ಸಂಪೂರ್ಣವಾಗಿ ನಮ್ಯವೂ ಇಲ್ಲ, ಹಂಗಂತ ಪೂರ್ತಿ ಈಸಿ ಕೂಡ ಇಲ್ಲ. ಅಂದರೆ ಕೆಲವು ವಿಧಿಗಳನ್ನು ಸರಳ ಬಹುಮತದಿಂದ ಬದಲಾಯಿಸಬಹುದು. ಈಗ ಕೆಲವಷ್ಟು ಏನು ಆರ್ಟಿಕಲ್ಸ್ ಆಗಿರ್ಬೋದು, ವಿಧಿಗಳಿರ್ತಾವಲ್ಲ, ಒಂದು ಸರಳ ಬಹುಮತದಿಂದ ಅವುಗಳನ್ನ ನಾವು ಬದಲಾವಣೆ ಮಾಡಬಹುದು. ನಾವು ಇನ್ ದ ಸೆನ್ಸ್ ನಾವಲ್ಲ, ಏನು ಒಂದು ಸದಸ್ಯರನ್ನ ನಾವು ಆಯ್ಕೆ ಮಾಡಿ ಕಳಿಸಿರ್ತೇವಲ್ಲ, ಅವರು ಸರಳ ಬಹುಮತದಿಂದ ಆ ವಿಧಿಗಳನ್ನ ಚೇಂಜ್ ಮಾಡಬಹುದು. ಬಟ್ ಕೆಲವು ವಿಧಿಗಳನ್ನ ವಿಶೇಷ ಬಹುಮತ ಅಗತ್ಯವಿರ್ತದ. ಕೆಲವು ಒಕ್ಕೂಟಕ್ಕೆ ಸಂಬಂಧಿಸಿದ ವಿಧಿಗಳನ್ನು ಬದಲಾಯಿಸಲು ಸಂಸತ್ತಿನಲ್ಲಿ ವಿಶೇಷ ಬಹುಮತ ಅಂದ್ರ ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ಅನುಮೋದನೆ ಅವಶ್ಯಕತೆ ಇರ್ತದ.
ಏಕ ಪೌರತ್ವ. ಭಾರತದಲ್ಲಿ ಏಕ ಪೌರತ್ವ ಐತಿ. ಅಂದ್ರೆ ಒಬ್ಬ ವ್ಯಕ್ತಿ ಭಾರತದ ಪೌರನು ಆಗಿರ್ತಾನ ಮತ್ತ ಪ್ರತ್ಯೇಕವಾಗಿ ಒಂದು ರಾಜ್ಯದ ಪೌರನು ಆಗಿರ್ತಾನು. ಸೇಮ್ ಅಂದ್ರೆ ಸೆಪರೇಟ್ ಆದಂತ ವ್ಯವಸ್ಥೆ ಇಲ್ಲ. ಅಂದ್ರೆ ರಾಜ್ಯದ ಪೌರತ್ವ ಒಂದ್ ಸೆಪರೇಟು, ದೇಶದ ಪೌರತ್ವ ಸೆಪರೇಟು ಹಂಗಿಲ್ಲ. ಪೂರ್ತಿ ಇಂಡಿಯನ್ ಸಿಟಿಜನ್ ಆಗಿರ್ತಾನವ. ಇದು ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಸಾರ್ವತ್ರಿಕ ವಯಸ್ಕ ಮತದಾನ. ಭಾರತದಲ್ಲಿ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕಿದೆ. ಮತದಾನದ ವಯಸ್ಸನ್ನ 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಯಾವಾಗ? 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1988. 1988ರೊಳಗ ಸಂವಿಧಾನ ತಿದ್ದುಪಡಿ ಮಾಡ್ತಾರ. 61ನೆಯ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಮೊದಲು 21 ವರ್ಷದ ಒಂದು ಏಜ್ ಇರ್ತದ ಮತದಾನದ ವಯಸ್ಸ, ಅದನ್ನ 18ಕ್ಕ ರೆಡ್ಯೂಸ್ ಮಾಡ್ತಾರ. ಮೂಲಭೂತ ಹಕ್ಕುಗಳು ಪಾರ್ಟ್ 3ರೊಳಗ, ಭಾಗ 3ರೊಳಗ ಬರ್ತದ. 12ರಿಂದ 35 ಆರ್ಟಿಕಲ್ಸ್ ವಿಧಿಯವರೆಗೂ ಮೂಲಭೂತ ಹಕ್ಕುಗಳದಾವು. ಪ್ರಸ್ತುತ 6 ಮೂಲಭೂತ ಹಕ್ಕುಗಳದಾವು. ಸಮಾನತೆಯ ಹಕ್ಕು 14ರಿಂದ 18 ಬರ್ತದ. ಇವನ್ನೆಲ್ಲ ಇನ್ ಡಿಟೇಲ್ಡ್ ಆಗಿ ಇನ್ನು ಮುಂದೆ ನೆಕ್ಸ್ಟ್ ಲೆಸನ್ ಒಳಗ್ ನೋಡೋಣ. ಇದು ಬೇಸಿಕ್ ಇರೋದ್ರಿಂದ, ಒಂದು ಸೆಲಿಯೆಂಟ್ ಫೀಚರ್ಸ್ ಒಳಗ ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ಈ ಲೆಸನ್ ಒಳಗ ಸ್ವಲ್ಪ ಕಡಿಮೆ ಇರ್ತದ. ಏನು ಪೂರ್ತಿಯಾಗಿ ಮೂಲಭೂತ ಹಕ್ಕುಗಳು ಅಂತ ಲೆಸನ್ ಬರ್ತೈತ್ಲಾ, ಅಲ್ಲಿ ಪ್ರತಿಯೊಂದು ಆರ್ಟಿಕಲ್ ಬಗ್ಗೆ ಇನ್ ಡೆಪ್ತ್ ಆಗಿ ನೋಡ್ತಾ ಹೋಗುನು. ಕಾನೂನಿನ ಮುಂದೆ ಸಮಾನತೆ, ಭೇದ ಭಾವದ ನಿಷೇಧ, ಸರ್ಕಾರಿ ಉದ್ಯೋಗಗಳಲ್ಲಿ ಸಮಾನ ಅವಕಾಶ, ಅಸ್ಪೃಶ್ಯತೆಯ ನಿರ್ಮೂಲನೆ, ಬಿರುದುಗಳ ರದ್ದತಿ. ಸೊ ಇಷ್ಟಕ್ಕೂ ಒಂದೊಂದು ಸಪರೇಟ್ ಕಾನೂನ್ ಅದಾವ. ಆರ್ಟಿಕಲ್ 14, 15, 16 ಅಂತ. ಸೊ ದಯವಿಟ್ಟು ಒಂದ್ಸಲ ನಿಮಗೇನಾದ್ರೂ ನೆನ್ಪಿದ್ರ ಅಥವಾ ಒಂದ್ಸಲ ರಿಸರ್ಚ್ ಮಾಡಿ ಕಮೆಂಟ್ ಮಾಡ್ರಿ. ಈ ತರ ನೀವು ಇನ್ವಾಲ್ವ್ ಆಗೋದ್ರಿಂದ ನಿಮ್ಮ ಒಂದು ಮೆಮೊರಿ ಪವರ್ ಒಂದು ಆಕ್ಟಿವ್ ಆಗ್ತೀರಿ ನೀವು ಕೂಡ. ಸೊ ಟ್ರೈ ಮಾಡ್ರಿ. ಬರೀ ವಿಡಿಯೋ ನೋಡುದಲ್ವಾ ಅಥವಾ 1-2 ನಿಮಿಷ ನೋಡಿ ಗಿವ್ ಅಪ್ ಮಾಡೋದಲ್ಲ, ಪೂರ್ತಿ ನೋಡ್ಬೇಕು ಕ್ಲಾಸಸ್ ಅಂದಾಗ. ಸ್ವತಂತ್ರ ಹಕ್ಕು 1922ರೊಳಗ ಐತಿ. ಸೊ ಇವನ್ನೆಲ್ಲ ನಾವು ನೆಕ್ಸ್ಟ್ ಲೆಸನ್ ಒಳಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುನು. ಶೋಷಣೆಯ ವಿರುದ್ಧದ ಹಕ್ಕು 23ರಿಂದ 24, ಧಾರ್ಮಿಕ ಸ್ವತಂತ್ರದ ಹಕ್ಕು 25ರಿಂದ 28, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30 ಆರ್ಟಿಕಲ್ಸ್, ಸಾಂವಿಧಾನಿಕ ಪರಿಹಾರ ಹಕ್ಕು 32. ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಸರ್ವೋಚ್ಚ ನ್ಯಾಯಾಲಯವನ್ನ ನೀವು ಸಂಪರ್ಕಿಸಬಹುದು ಅಂಡರ್ ಆರ್ಟಿಕಲ್ 32. ಸೊ ಡಾಕ್ಟರ್ ಅಂಬೇಡ್ಕರ್ ಅವರು 32ನೇ ಒಂದು ವಿಧಿಯನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದರು. ಆಸ್ತಿ ಹಕ್ಕು. ಆಸ್ತಿ ಹಕ್ಕ ಮೊದಲ ಮೂಲಭೂತ ಹಕ್ಕಾಗಿತ್ತು. ಬಟ್ ಅದನ್ನ 44ನೆಯ ಸಂವಿಧಾನ ತಿದ್ದುಪಡಿ ಕಾಯ್ದೆ 1978ರೊಳಗ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ ವಿಧಿ 300A ಅಡಿಯಲ್ಲಿ ಆಸ್ತಿಯ ಹಕ್ಕು ಒಂದು ಸಾಂವಿಧಾನಿಕ ಹಕ್ಕು ಅಂತ ಹೇಳಿ ಮಾಡಿದಾರ. ಸೊ ಆಸ್ತಿ ಹಕ್ಕು ಈಗ ಯಾವ ವಿಧಿ ಒಳಗೈತಿ ಅಂತ ಕ್ವಶನ್ ಏನಾದ್ರು ಬಂದ್ರ 300A ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಭಾಗ 4 ಪಾರ್ಟ್ 4 ಒಳಗಿರ್ತಾವ. 36ರಿಂದ 51ರವರೆಗೂ ಇದಾವ. ಮುಖ್ಯ ಉದ್ದೇಶ ಏನಂದ್ರ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ಸಮಾನತೆ, ಕಲ್ಯಾಣ ರಾಜ್ಯ, ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ, ಉಚಿತ ಕಾನೂನು ನೆರವು, ಸಾರ್ವಜನಿಕ ಆರೋಗ್ಯ, ಪರಿಸರ ಸಂರಕ್ಷಣೆ, ದುರ್ಬಲ ವರ್ಗಗಳ ರಕ್ಷಣೆ. ಪ್ರಮುಖ ಲಕ್ಷಣಗಳು ಯಾವ್ಯಾವಂದ್ರ ಇವುಗಳನ್ನು ನ್ಯಾಯಾಲಯದ ಮೂಲಕ ನೇರವಾಗಿ ಜಾರಿಗೊಳಿಸಲು ಸಾಧ್ಯವಿಲ್ಲ. ಈಗ ನಿಮ್ಮ ಮೂಲಭೂತ ಹಕ್ಕುಗಳಿಗೆ ಏನಾದ್ರು ಚ್ಯುತಿ ಆದ್ರ, ಉಲ್ಲಂಘನೆ ಬಂದ್ರ ನೀವು ಡೈರೆಕ್ಟ್ ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟಿಗೂ, ಆರ್ಟಿಕಲ್ 226 ಪ್ರಕಾರ ಹೈಕೋರ್ಟಿಗೂ ಹೋಗ್ಬಹುದು. ಬಟ್ ರಾಜ್ಯ ನಿರ್ದೇಶಕ ತತ್ವಗಳ ಏನಿರ್ತಾವಲ್ಲ ಈ ಪಾಯಿಂಟ್ಸ್ ಒಳಗ ಏನಾದ್ರು ಉಲ್ಲಂಘನೆ ಆದ್ರ ನೀವು ನೇರವಾಗಿ ನ್ಯಾಯಾಲಯಕ್ಕೆ ಹೋಗುವ ಒಂದು ಅವಕಾಶ ಇಲ್ಲ. ಆದ್ರ ದೇಶದ ಆಡಳಿತಕ್ಕೆ ಇವು ಮೂಲಭೂತ ಮಾರ್ಗದರ್ಶಕ ತತ್ವಗಳು. ನೆಕ್ಸ್ಟ್ ಬರೋದು ಮೂಲಭೂತ ಕರ್ತವ್ಯಗಳು. 51A ಒಳಗ್ ಬರ್ತಾವಿವ. 42ನೇ ಸಂವಿಧಾನ ತಿದ್ದುಪಡಿ 1976ರೊಳಗ 10 ಒಂದು ಕರ್ತವ್ಯಗಳನ್ನ ಆಡ್ ಮಾಡ್ತಾರ. 86ನೇ ಸಂವಿಧಾನ ತಿದ್ದುಪಡಿ ಪುನಃ ಸಂವಿಧಾನಕ 2002ರೊಳಗ 86ನೇ ತಿದ್ದುಪಡಿ ಆಗ್ತದ. ಅಲ್ಲಿ ಮತ್ತೊಂದು ಕರ್ತವ್ಯವನ್ನ ಆಡ್ ಮಾಡುವುದರ ಮೂಲಕ ಟೋಟಲ್ ಇವಾಗ 11 ಮೂಲಭೂತ ಕರ್ತವ್ಯಗಳದಾವು. ಯಾವ್ಯಾವಂತ ನೋಡೋದಾದ್ರ ಸಂವಿಧಾನವನ್ನ ಗೌರವಿಸುವುದು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನ ಗೌರವಿಸುವುದು, ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು, ದೇಶವನ್ನು ರಕ್ಷಿಸುವುದು, ಸೌಹಾರ್ದತೆಯನ್ನು ಬೆಳೆಸುವುದು, ಪರಿಸರವನ್ನು ರಕ್ಷಿಸುವುದು, ವೈಜ್ಞಾನಿಕ ಮನೋಭಾವ ಬೆಳೆಸುವುದು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು, ಹಿಂಸೆಯನ್ನು ತ್ಯಜಿಸುವುದು, ಶ್ರೇಷ್ಠತೆಯತ್ತ ಪ್ರಯತ್ನಿಸುವುದು. 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕಲ್ಪಿಸುವುದು ಕೂಡ ಒಂದು ಕರ್ತವ್ಯನ ಆಗೇತಿ, ಮೂಲಭೂತ ಕರ್ತವ್ಯ. ಸ್ವತಂತ್ರ ನ್ಯಾಯಾಂಗ
ಭಾರತದೊಳಗ ನಮ್ಮ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಐತಿ. ನ್ಯಾಯಾಂಗದ ರಚನೆ ಹೆಂಗೈತಿ ಅಂದ್ರ ಪೂರ್ತಿ ಟಾಪ್ ಒಳಗ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇರ್ತದ, ಅದರ ಕೆಳಗ ಉಚ್ಚ ನ್ಯಾಯಾಲಯ ಇರ್ತದ, ಅದರ ಕೆಳಗ ಅಧೀನ ನ್ಯಾಯಾಲಯಗಳು ಇರ್ತಾವ. ನ್ಯಾಯಾಂಗದ ಪ್ರಮುಖ ಅಧಿಕಾರಿಗಳು ಮೂಲಭೂತ ಹಕ್ಕುಗಳ ರಕ್ಷಣೆ ಮಾಡಬೇಕು ಮತ್ತೆ ನ್ಯಾಯಾಂಗ ಪರಿಶೀಲನೆ, ಸಂವಿಧಾನ ವಿರೋಧಿ ಕಾನೂನುಗಳನ್ನು ಅಮಾನ್ಯಗೊಳಿಸುವುದು, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನ ಪರಿಹರಿಸುವುದು. ಸೊ ಮೇನ್ ಇವುಗಳ ಕೆಲಸಗಳೇನೇನಂತಂದ್ರ ಒಂದು ನಮ್ಮ ನ್ಯಾಯಾಂಗ ವ್ಯವಸ್ಥೆದು ಮೂಲಭೂತ ಹಕ್ಕುಗಳೇನದಾವಲ್ಲ ಅದನ್ನ ರಕ್ಷಣೆ ಮಾಡ್ಬೇಕಿದು ಪ್ರತಿಯೊಬ್ಬ ಸಿಟಿಜನ್ದು, ಮತ್ತೆ ನ್ಯಾಯಾಂಗ ಪರಿಶೀಲನೆ ಮಾಡ್ಬೇಕು, ಮತ್ತೆ ಸಂವಿಧಾನ ವಿರೋಧಿ ಏನಾರ ಕಾನೂನುಗಳು ಇದ್ದು ಅಂತಂದ್ರ ಅದರ ಮೇಲೆ ಕ್ರಮ ತಗೋಬೇಕು. ಕೇಂದ್ರ ಮತ್ತೆ ರಾಜ್ಯಗಳ ನಡುವೆ ಕೆಲವು ಸಲ ವಿವಾದ ಬರ್ತಾವು, ರಾಜ್ಯಗಳ ನಡುವೆ ಬರ್ತಾವು, ನೀರಿಂದನ ಆಗಿರ್ಬೋದು ಅಥವಾ ಕೆಲವು ಗಡಿ ವಿಷಯಗಳಾಗಿರ್ಬೋದು ಅಥವಾ ಬಜೆಟ್ ಒಳಗ ಒಂದು ಹಂಚಿಕೆನ ಆಗಿರ್ಬೋದು. ಈ ತರ ಏನೇ ವಿವಾದ ಬಂದ್ರು ಅದನ್ನ ಪರಿಹರಿಸುವ ಒಂದು ಕರ್ತವ್ಯ ನ್ಯಾಯಾಂಗ ವ್ಯವಸ್ಥೆದಾಗಿರ್ತದ. ನ್ಯಾಯಾಂಗ ಪರಿಶೀಲನೆ, ನ್ಯಾಯಾಂಗವು ಯಾವುದೇ ಕಾನೂನು ಅಥವಾ ಸರ್ಕಾರದ ಕ್ರಮವು ಸಂವಿಧಾನಕ್ಕೆ ಅನುಗುಣವಾಗಿದೆಯೇ ಎಂಬುದನ್ನು ಪರಿಶೀಲಿಸುವ ಅಧಿಕಾರ. ಸೊ ನ್ಯಾಯಾಂಗ ಪರಿಶೀಲನೆ ಅಂತಂದ್ರೆ ಏನಂದ್ರ, ಯಾವುದೇ ಒಂದು ಕಾನೂನು ಸರ್ಕಾರ ಇವಾಗ ಒಂದು ಕಾನೂನು ರಚಿಸ್ತದ ಅಥವಾ ಒಂದು ಕ್ರಮವನ್ನ ತಗೊಳ್ತದ, ಆ ಒಂದು ಕ್ರಮ ಆಗಿರ್ಬೋದು ಕಾನೂನುಗಳಾಗಿರ್ಬೋದು ಸಂವಿಧಾನದ ಒಂದು ರೂಲ್ಸ್ಗೆ ಕರೆಕ್ಟ್ ಆಗಿ ಫಾಲೋ ಮಾಡತವೇನ, ಅನುಗುಣವಾಗಿ ಇದಾವೇನ ಅನ್ನೋದನ್ನ ಚೆಕ್ ಮಾಡೋ ಕೆಲಸ ಕೂಡ ನ್ಯಾಯಾಂಗದ ಆಗಿರ್ತದ. ಇದಕ್ಕ ನ್ಯಾಯಾಂಗ ಪರಿಶೀಲನೆ ಅಂತ ಹೇಳ್ತಾರ. ಇಲ್ಲಿ ಇಂಪಾರ್ಟೆಂಟ್ ವಿಧಿಗಳು ಈ ಲೆಸನ್ ಪ್ರಕಾರ ಆರ್ಟಿಕಲ್ 32 to 26, ಸರ್ವೋಚ್ಚ ನ್ಯಾಯಾಲಯ 32, ಉಚ್ಚ ನ್ಯಾಯಾಲಯ 226 ಪ್ರಕಾರ ನೀವು ರಿಟ್ಸ್ ನ ಹೊರಡಿಸಬಹುದು. ಉಚ್ಚ ನ್ಯಾಯಾಲಯದ ಅಧಿಕಾರದ ವ್ಯಾಪ್ತಿ ಹೆಚ್ಚು ವಿಸ್ತೃತವಾಗಿರ್ತದ. ಯಾಕ ಅಂತ ಕಮೆಂಟ್ ಮಾಡ್ರಿ. ಧರ್ಮ ನಿರಪೇಕ್ಷತೆ, ಭಾರತವು ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರ ಧರ್ಮವಾಗಿಲ್ಲ. ಸೊ ನಮ್ ದೇಶದೊಳಗ ಕಂಪಲ್ಸರಿ ಇದೇ ನಮ್ದು ರಾಷ್ಟ್ರ ಧರ್ಮ ಆತರ ಯಾವುದೇ ಒಂದು ಧರ್ಮ ಇಲ್ಲ. ಎಲ್ಲಾ ಧರ್ಮಗಳಿಗೂ ಒಂದು ಸಮಾನ ಗೌರವ, ಧಾರ್ಮಿಕ ಸ್ವಾತಂತ್ರ್ಯ ನೀಡಿದರು. 42ನೆಯ ತಿದ್ದುಪಡಿ 1976 ಮೂಲಕ ಪ್ರಸ್ತಾವನೆಯಲ್ಲಿ ಧರ್ಮ ನಿರಪೇಕ್ಷ ಎಂಬ ಪದವನ್ನ ಕೂಡ ಆಡ್ ಮಾಡಿದರು. ಸಮಾಜವಾದ, 42ನೇ ತಿದ್ದುಪಡಿ 1976 ಸಮಾಜವಾದಿ ಪದವನ್ನ ಆಡ್ ಮಾಡ್ಯಾರ. ಮುಖ್ಯ ಉದ್ದೇಶಗಳಿಷ್ಟ: ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ಅಸಮಾನತೆಯನ್ನ ಕಡಿಮೆ ಮಾಡೋದು, ಬಡತನ ನಿವಾರಣೆ ಮಾಡೋದು, ಕಲ್ಯಾಣ ರಾಜ್ಯ ಸ್ಥಾಪನೆ ಮಾಡೋದು, ಗಣರಾಜ್ಯವನ್ನಾಗಿಸುವುದು. ಭಾರತ ಗಣರಾಜ್ಯ ಐತಿ, ಅದ್ ನಿಮಗ್ ಗೊತ್ತಿದ್ದೈತಿ. ಅಂದ್ರ ರಾಷ್ಟ್ರದ ಮುಖ್ಯಸ್ಥರು ರಾಷ್ಟ್ರಪತಿಗಳಾಗಿರ್ತಾರು, ವಂಶ ಪಾರಂಪರ್ಯದಿಂದ ಅಧಿಕಾರ ಬರುವುದಿಲ್ಲ. ಈಗ ಹೆಂಗ ನಮ್ಮ ಒಂದು ದೇಶ ಗಣರಾಜ್ಯ ಆಗ್ಲಿಕ್ಕೆ ಪ್ರಮುಖ ಒಂದು ರೀಸನ್ ಅಂದ್ರ ರಾಷ್ಟ್ರದ ಮುಖ್ಯಸ್ಥ ರಾಷ್ಟ್ರಪತಿ ಇರ್ತಾರು ಅಂಡ್ ರಾಜನ ಪದ್ಧತಿ ಇಲ್ಲ ಇಲ್ಲಿ. ವಂಶ ಪಾರಂಪರವಾಗಿ ಈಗ ಒಬ್ರು ರಾಜ ಇರ್ತಾರ, ಅವ್ರ ಮಗನ ನೆಕ್ಸ್ಟ್ ರಾಷ್ಟ್ರಪತಿ, ಅವ್ರ ಮಗನ ನೆಕ್ಸ್ಟ್ ರಾಜ ಆಗ್ತಿದ್ದ ಮೊದ್ಲಿನ ಕಾಲದೊಳಗ. ಆ ತರ ಇಲ್ಲ, ಚುನಾವಣೆ ಮೂಲಕ ಆಯ್ಕೆ ಆಗ್ತಾರು. ಆದ್ದರಿಂದ ಭಾರತವು ಒಂದು ಗಣರಾಜ್ಯ. ಸಾರ್ವಭೌಮತ್ವ, ಭಾರತವು ಸಂಪೂರ್ಣ ಸಾರ್ವಭೌಮ ರಾಷ್ಟ್ರ. ಅಂದ್ರ ಇದು ನಮ್ಮ ದೇಶ ಏನೈತಿ ಆಂತರಿಕವಾಗಿಯೂ ಸ್ವತಂತ್ರವಾಗೈತಿ, ಬಾಹ್ಯವಾಗಿಯೂ ಸ್ವತಂತ್ರವಾಗೈತಿ. ಯಾವುದೇ ವಿದೇಶಿ ರಾಷ್ಟ್ರದ ಅಧೀನದೊಳಗಿಲ್ಲ. ನಾವು ಪ್ರತಿಯೊಬ್ಬ ಒಂದು ಸಿಟಿಜನ್ ಆಗಿರ್ಬೋದು, ದೇಶ ಆಗಿರ್ಬೋದು, ಇದು ಪೂರ್ತಿ ಸಾರ್ವಭೌಮ. ಇಲ್ಲಿ ಪ್ರಜೆನ ಸಾರ್ವಭೌಮ ಆಗಿರ್ತಾನು. ಇಲ್ಲಿ ಇಂಟರ್ನಲ್ಲಿ ಆಗಿರ್ಬೋದು, ಎಕ್ಸ್ಟರ್ನಲ್ಲಿ ಆಗಿರ್ಬೋದು, ಯಾವುದೇ ಒಂದು ಇನ್ನೊಬ್ಬರ ಅಧೀನದೊಳಗ ನಮ್ಮ ದೇಶ ಆಗ್ಲಿ ನಾವಾಗ್ಲಿ ಇಲ್ಲ. ಕಾರಣ ಭಾರತ ಸಾರ್ವಭೌಮ. ತುರ್ತು ಪರಿಸ್ಥಿತಿಯ ವ್ಯವಸ್ಥೆ. ಎಸ್, ಭಾರತ ಸಂವಿಧಾನದೊಳಗ 3 ವಿಧದ ತುರ್ತು ಪರಿಸ್ಥಿತಿಗಳದಾವ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ. ಯುದ್ಧ, ಬಾಹ್ಯ ಆಕ್ರಮಣ, ಸಶಸ್ತ್ರ ದಂಗೆ ಮುಂತಾದ ಸಂದರ್ಭಗಳೊಳಗ ಇದನ್ನ ಘೋಷಿಸಬಹುದು. ನೆಕ್ಸ್ಟ್ ರಾಷ್ಟ್ರಪತಿ ಆಡಳಿತ 356, ರಾಜ್ಯದೊಳಗ ಸಾಂವಿಧಾನಿಕ ವ್ಯವಸ್ಥೆ ವಿಫಲವಾದಾಗ ಜಾರಿಗೊಳಿಸಬಹುದು. ಥರ್ಡ್ ಆರ್ಥಿಕ ತುರ್ತು ಪರಿಸ್ಥಿತಿ 360, ದೇಶದ ಆರ್ಥಿಕ ಸ್ಥಿರತೆಗೆ ಗಂಭೀರ ಅಪಾಯ ಉಂಟಾದಾಗ ಘೋಷಿಸಬಹುದು. ರಾಷ್ಟ್ರೀಯ ತುರ್ತು 352, ರಾಷ್ಟ್ರಪತಿ ಆಡಳಿತ 356, ಆರ್ಥಿಕ ಬಿಕ್ಕಟ್ಟು 360. ನೆಕ್ಸ್ಟ್ ಬರೋದು ಸ್ಥಳೀಯ ಸ್ವರಾಜ್ಯ. 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಗ್ರಾಮೀಣ ಸ್ಥಳೀಯ ಸ್ವರಾಜ್ಯ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿತು. ಆರ್ಟಿಕಲ್ ನೆನ್ಪಿಟ್ಕೊಳ್ರಿ, ಬಹಳನ ಕ್ವಶನ್ಸ್ ರಿಪೀಟ್ ಆದಂತ ಒಂದು ಆರ್ಟಿಕಲ್ ಇದು. 73ನೇ ಸಂವಿಧಾನ ತಿದ್ದುಪಡಿ 1992. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತ್. 74 ಕಾನ್ಸ್ಟಿಟ್ಯೂಷನ್
74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿತು. ಓಕೆ, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅದಾವ, ನೆನ್ಪಿಟ್ಕೊಳ್ರಿ. PDO ಆಗಿರ್ಬೋದು, ಗ್ರೂಪ್ ಸಿ ಹುದ್ದೆಗಳಿಗೆ ಬಹಳ ಜಾಸ್ತಿ ಕೇಳುವಂತ ಕ್ವಶನ್ ಇದು. ಪ್ರಮುಖ ಸಾಂವಿಧಾನಿಕ ಸಂಸ್ಥೆಗಳು: ಚುನಾವಣಾ ಆಯೋಗ. ಸೊ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇವು ಕ್ವಶನ್ ಒಳಗ್ ಬರ್ತಾವ. ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ದು, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ದು ಅಂತ ಹೇಳಿ ಕ್ವಶನ್ ಬರ್ತಾವ. ಇವು ಒಂದರ ಕ್ವಶನ್ ನೆನ್ಪಿಟ್ಕೊಳ್ರಿ. ಸಾಂವಿಧಾನಿಕ ಸಂಸ್ಥೆಗಳು ಯಾವ್ಯಾವ ಅಂದ್ರೆ ಚುನಾವಣಾ ಆಯೋಗ ಆರ್ಟಿಕಲ್ 324, ಕೇಂದ್ರ ಲೋಕ ಸೇವಾ ಆಯೋಗ UPSC 324, 315 ರಾಜ್ಯ ಲೋಕ ಸೇವಾ ಆಯೋಗ KPSC ಹೆಂಗಿರ್ತದಲ್ಲ ಆತರ. ಭಾರತದ ಮಹಾಲೇಖಪಾರಕರು 315 ಆರ್ಟಿಕಲ್. ಹಣಕಾಸು ಆಯೋಗ 142, ಭಾರತದ ಅಟಾರ್ನಿ ಜನರಲ್ 280, ರಾಜ್ಯದ ಅಡ್ವೊಕೇಟ್ ಜನರಲ್ 76 ಆರ್ಟಿಕಲ್. 165 ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ. 338 ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ. 338A ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ. ಸೊ ಇವನ್ನೆಲ್ಲ ನೀವು ಒಂದ್ಸಲ ಸ್ಲೋ ಆಗಿ PDF ನ ರೀಡ್ ಮಾಡ್ಕೊಳ್ರಿ, ಬಾಯಟ್ ಹಾಕೊಳ್ರಿ. ಇವನ್ನ ನೆನ್ಪಿಟ್ಕೊಳ್ಳೋದು ಅವಶ್ಯಕತೆ ಅದ. ಇವೆಲ್ಲ ಪಾಯಿಂಟ್ಸ್ ಏನಿರ್ತಾವ ಗೊತ್ತಾ, ಇವನ್ನ ಸ್ವತಃ ನೀವು ಬಾಯಟ್ ಹಾಕ್ಲೇಬೇಕು. ಯಾವ್ದೇ ಕ್ಲಾಸ್ ಕೇಳ್ರಿ, ಏನ ಮಾಡ್ರಿ, ಎಂಡಿಗೆ ಏನಂದ್ರೆ ನೀವು ಬಾಯಟ್ ಹಾಕೊಂಡು ಅಥವಾ ಪ್ರಾಕ್ಟೀಸ್ ಮಾಡೋದ್ರಿಂದ ಅಷ್ಟ ನೆನ್ಪುಳಿತಾವ. ಬ್ರಿಟನ್ ಯಾವ್ಯಾವ ದೇಶದಿಂದ ನಾವು ಒಂದಷ್ಟು ವಿಷಯಗಳನ್ನ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡುವಾಗ ಬಾರೋ ಮಾಡ್ಕೊಂಡೇವಿ, ಎರವಲಾಗಿ ತಗೊಂಡೇವಿ, ಅವ್ ಯಾವ್ಯಾವ ದೇಶದಿಂದ ಏನೇನಂತ ನೋಡೋದಾದ್ರ, ಬ್ರಿಟನ್ ದೇಶದಿಂದ ಸಂಸದೀಯ ಆಡಳಿತ ವ್ಯವಸ್ಥೆ, ಸಚಿವ ಸಂಪುಟ ವ್ಯವಸ್ಥೆ, ಕಾನೂನಿನ ಆಳ್ವಿಕೆ, ಏಕ ಪೌರತ್ವ, ಸಂಸತ್ತಿನ ಆಡಳಿತ ಪದ್ಧತಿ. ಅಮೆರಿಕಾಯಿಂದ ಏನ್ ತಗೊಂಡೇವಿ, ಮೂಲಭೂತ ಹಕ್ಕುಗಳನ್ನ, ನ್ಯಾಯಾಂಗ ಪರಿಶೀಲನೆಯ ಒಂದು ವಿಷಯವನ್ನ, ಸ್ವತಂತ್ರ ನ್ಯಾಯಾಂಗ, ರಾಷ್ಟ್ರಪತಿಯ ಮಹಾಭಿಯೋಗ, ಸೊ ಉಪರಾಷ್ಟ್ರಪತಿಯ ಸ್ಥಾನ. ನೆಕ್ಸ್ಟ್ ಐರ್ಲೆಂಡ್ ಇಂದ ರಾಜ್ಯದ ನೀತಿ ನಿರ್ದೇಶಕ ತತ್ವ, ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದ ಅಂಶ. ಕೆನಡಾ ಬಲಿಷ್ಠ ಕೇಂದ್ರ, ಅವಶಿಷ್ಟ ಅಧಿಕಾರಿಗಳು ಕೇಂದ್ರಕ್ಕೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಏಕಾತ್ಮಕ ಒಲವು. ಇವು 3 ಪಾಯಿಂಟ್. ಆಸ್ಟ್ರೇಲಿಯಾದಿಂದ ಏನ್ ತಗೊಂಡೇವಂದ್ರೆ ಸಮವರ್ತಿ ಪಟ್ಟಿ, ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆ ನಡೀತದ ಗೊತ್ತು ಅದು, ಅಂಡ್ ವ್ಯಾಪಾರ ವಾಣಿಜ್ಯ ಸ್ವಾತಂತ್ರ್ಯ. ನೆಕ್ಸ್ಟ್ ಬರೋದು ಜರ್ಮನಿಯಿಂದ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಕೆಲವು ಅಂಶಗಳನ್ನ ಜರ್ಮನಿಯಿಂದ ತಗೊಂಡೇವಿ. ರಷ್ಯಾ ಇಂದ ಮೂಲಭೂತ ಕರ್ತವ್ಯಗಳನ್ನ ತಗೊಂಡೇವಿ, ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯದ ಕೆಲವು ಆದರ್ಶಗಳನ್ನ. ಫ್ರಾನ್ಸ್ ಇಂದ ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ದಕ್ಷಿಣ ಆಫ್ರಿಕಾ ಇಂದ ಸಂವಿಧಾನ ತಿದ್ದುಪಡಿ ವಿಧಾನಕ್ಕೆ ಸಂಬಂಧಿಸಿದ ಅಂಶ ಮತ್ತು ರಾಜ್ಯಸಭಾ ಸದಸ್ಯರ ಚುನಾವಣೆಯ ಅಂಶ. ಜಪಾನ್ ಇಂದ ಕಾನೂನಿನಿಂದ ಸ್ಥಾಪಿತವಾದ ವಿಧಾನ ಎಂಬ ತತ್ವ. ಭಾರತ ಸರ್ಕಾರ ಕಾಯ್ದೆ 1935ರಿಂದ ಅನೇಕ ಆಡಳಿತ ಅಂಶಗಳನ್ನ ಪಡೆದೇವಿ. ಪ್ರಮುಖ ಸಂವಿಧಾನ ತಿದ್ದುಪಡಿಗಳು, ಪ್ರಮುಖ ವಿಷಯ ಇದನ್ನೆಲ್ಲ ನೋಡೋಣ. 1ನೆಯ ಸಂವಿಧಾನ ತಿದ್ದುಪಡಿ ಆಗ್ತದ 1951ರೊಳಗ, ಭೂ ಸುಧಾರಣೆ ಮತ್ತು ಕೆಲವು ನಿರ್ಬಂಧಗಳ ಬಗ್ಗೆ. 7ನೆಯ ಒಂದು ತಿದ್ದುಪಡಿ ಆಗ್ತದ 1956ರೊಳಗ, ರಾಜ್ಯಗಳ ಪುನರ್ ವ್ಯವಸ್ಥೆ. 42ನೆಯ ತಿದ್ದುಪಡಿ ಕಾಯ್ದೆ ಆಗ್ತದ 1976ರೊಳಗ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಸಮಗ್ರತೆ ಮತ್ತು ಮೂಲಭೂತ ಕರ್ತವ್ಯ. 44ನೆಯ ತಿದ್ದುಪಡಿ ಆಗ್ತದ 1978ರೊಳಗ, ಇಲ್ಲಿ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕಿನಿಂದ ಹಾಕಿ ಸಾಂವಿಧಾನಿಕ ಹಕ್ಕನ್ನಾಗಿ ಮಾಡ್ತಾರ. 52ನೇ ಒಂದು ತಿದ್ದುಪಡಿ ಆಗ್ತದ 1985ರೊಳಗ, ಪಕ್ಷಾಂತರ ನಿಷೇಧ. 61ನೇ ತಿದ್ದುಪಡಿ 1988ರೊಳಗ, ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸ್ತದ. 73ನೇ ತಿದ್ದುಪಡಿ 1992 ಪಂಚಾಯತ್ ರಾಜ್. 74ನೇ ತಿದ್ದುಪಡಿ 1992 ಒಂದೇ ವರ್ಷದೊಳಗ ಆಗೈತಿದು. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕಾನೂನಾತ್ಮಕ ಒಂದು ಸ್ಥಾನಮಾನ ಸಿಗ್ತದ. 86ನೇ ತಿದ್ದುಪಡಿ 2002 ಶಿಕ್ಷಣದ ಹಕ್ಕು. 91ನೇ ಒಂದು ತಿದ್ದುಪಡಿ ಆಗ್ತದ 2003ರೊಳಗ, ಸಚಿವ ಸಂಪುಟದ ಗಾತ್ರ ಮತ್ತ ಪಕ್ಷಾಂತರ ನಿಯಂತ್ರಣ. 101ನೆಯ ತಿದ್ದುಪಡಿ ಆಗ್ತದ 2016ರೊಳಗ, ಸರಕು ಮತ್ತು ಸೇವೆಗಳ ತೆರಿಗೆ GST. 102ನೆಯ ಒಂದು ತಿದ್ದುಪಡಿ ಆಗ್ತದ 2018ರೊಳಗ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಸಿಗ್ತದ. 103 2019 ಆರ್ಥಿಕ ದುರ್ಬಲ ವರ್ಗದವರಿಗೆ 10% ಮೀಸಲಾತಿ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಯಾವುದೇ ಒಂದು ಸರ್ಕಾರಿ ಹುದ್ದೆಗಳಾಗಿರ್ಬೋದು 10% ಮೀಸಲಾತಿ ಬಂದಿದೆ. ಅದರಿಂದ 103ನೆಯ ತಿದ್ದುಪಡಿ 2019. 104th 2019 ಒಳಗ ಪರಿಶಿಷ್ಟ ಜಾತಿ ಪಂಗಡಗಳ ಮೀಸಲಾತಿ ವಿಸ್ತರಣೆ. 105 2021
ರಾಜ್ಯಗಳ ಹಿಂದುಳಿದ ವರ್ಗಗಳ ಗುರುತಿಸುವ ಅಧಿಕಾರ 106 2023 ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದ ಸಂವಿಧಾನ ತಿದ್ದುಪಡಿ 106 2023 ಲೋಕಸಭೆ ಮತ್ತು ರಾಜ್ಯಸಭೆ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಅವಕಾಶ 1/3 ಸ್ಥಾನಗಳ ಮೀಸಲಾತಿ. ದೆಹಲಿಯ ವಿಧಾನಸಭೆಯಲ್ಲೂ ಇದಕ್ಕೆ ಸಂಬಂಧಿಸಿದ ವ್ಯವಸ್ಥೆ ಇದೆ. ಜನಗಣತಿ ಕ್ಷೇತ್ರ ವಿಂಗಡಣೆ ಮೀಸಲಾತಿ ಎಂಬ ಪ್ರಕ್ರಿಯೆಗೆ ಸಂಬಂಧಿಸಿದ ವ್ಯವಸ್ಥೆ ಕೂಡ ಅದ. ಇನ್ನ ಮೂಲ ರಚನೆಯ ತತ್ವ ಕೇಶವಾನಂದ ಭಾರತಿ ಪ್ರಕರಣ 1973. ಈ ಪ್ರಕರಣದೊಳಗೆ ಏನಾಗಿರ್ತೈತಂದ್ರ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನ ಕೊಡ್ತದ, ಸಂಸತ್ತಿಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಅಧಿಕಾರ ಐತಿ ಅಂತ ಹೇಳಿ. ಆದ್ರೆ ಸಂವಿಧಾನದ ಮೂಲ ರಚನೆಯನ್ನ ನಾಶಪಡಿಸದೆ ಒಂದು ತಿದ್ದುಪಡಿ ಮಾಡಬಹುದು. ಕೇಶವಾನಂದ ಭಾರತಿ ಪ್ರಕರಣದೊಳ ನಡೀತದ 1973. ಮೂಲ ರಚನೆಯ ತತ್ವ ಇಂದಿರಾ ಗಾಂಧಿ ಪ್ರಕರಣ ನಡೀತದ 1975. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಸೇರಿದಂತೆ ಪ್ರಮುಖ ಸಂವಿಧಾನಿಕ ತತ್ವಗಳ ಬಗ್ಗೆ. ಮಿನರ್ವಾ ಮಿಲ್ಸ್ ಪ್ರಕರಣ 1980 ಒಳಗ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ನಡುವಿನ ಸಮತೋಲನ. ಆರ್ ಕೊಯ್ಲೋ ಪ್ರಕರಣ 2007. ಕೆಲವು ಸಂದರ್ಭಗಳಲ್ಲಿ 9ನೇ ಅನುಸೂಚಿಯ ಕಾನೂನುಗಳು ಮೂಲ ರಚನೆಯ ಪರಿಶೀಲನೆಗೆ ಒಳಪಡಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಒಂದ್ ಜಜ್ಮೆಂಟ್ ನ ಕೊಡ್ತದ. ಸಂವಿಧಾನದ ಪ್ರಸ್ತಾವನೆ. ಸೊ ನಮ್ಮ ಪ್ರಸ್ತಾವನೆಯನ್ನ ರೀಡ್ ಮಾಡೋನು. ಭಾರತದ ಜನರಾದ ನಾವು, ಭಾರತವು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಉದ್ದೇಶಗಳು ನ್ಯಾಯ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ವಾತಂತ್ರ್ಯ ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ, ಆರಾಧನೆ, ಸಮಾನತೆ, ಸ್ಥಾನಮಾನ, ಅವಕಾಶ, ಭ್ರಾತೃತ್ವ, ವ್ಯಕ್ತಿಯ ಘನತೆ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆ. ಪ್ರಸ್ತಾವನೆಯನ್ನ 42ನೇ ತಿದ್ದುಪಡಿ 1976 ಒಳಗ ಒಂದ್ಸಲ ತಿದ್ದುಪಡಿ ಮಾಡ್ಯಾರ. ಸಮಾಜವಾದಿ, ಧರ್ಮ ನಿರಪೇಕ್ಷ, ಸಮಗ್ರತೆ ಪಾಯಿಂಟ್ಸ್ ನ ಆಡ್ ಮಾಡ್ಯಾರ. ಸೊ ಇಲ್ಲಿ ಒಂದಷ್ಟು ರಿವಿಷನ್ ಪಾಯಿಂಟ್ಸ್ ಅದಾವ. ಸೊ ಕ್ವಿಕ್ ರಿವಿಷನ್ ತಗೊಳ್ಳೋಣ. ಸಂವಿಧಾನ ಅಂಗೀಕಾರ 26 ನವೆಂಬರ್ 1949. ಜಾರಿಗೆ 1950 ಜನವರಿ 26. ಕರಡು ಸಮಿತಿಯ ಅಧ್ಯಕ್ಷರು BR ಅಂಬೇಡ್ಕರ್. 29 ಆಗಸ್ಟ್ 1947 ಒಳಗ ರಚನೆ. ಮೂಲ ವಿಧಿಗಳು 395. 22 ಭಾಗ 8 ಅನುಸೂಚಿ. ಪ್ರೆಸೆಂಟ್ 12 ಅನುಸೂಚಿ. ಮೂಲಭೂತಗಳು 12ರಿಂದ 35. ರಾಜ್ಯ ನಿರ್ದೇಶಕ ತತ್ವಗಳು 36ರಿಂದ 51 ವಿಧಿ ಒಳಗ್ ಬರ್ತಾವ. ಮೂಲಭೂತ ಕರ್ತವ್ಯಗಳು 51A ಒಳಗ್ ಬರ್ತಾವ. ಸಾಂವಿಧಾನಿಕ ಪರಿಹಾರ 32. ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು. ಆಸ್ತಿಯ ಹಕ್ಕು 300A. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352 ಆರ್ಟಿಕಲ್. ರಾಷ್ಟ್ರಪತಿ ಆಡಳಿತ 356. ಆರ್ಥಿಕ ತುರ್ತು ಪರಿಸ್ಥಿತಿ 360. ಚುನಾವಣಾ ಆಯೋಗ 324. ಹಣಕಾಸು ಆಯೋಗ 280. ಮಹಾಲೆಕ್ಕಪಾಲಕರು 148. ಪಂಚಾಯತ್ ರಾಜ್ 73 ತಿದ್ದುಪಡಿ ಅಕಾರ್ಡಿಂಗ್ ಇದಕ್ಕೊಂದ ಸಂವಿಧಾನಿಕ ಸ್ಥಾನಮಾನ ಸಿಗ್ತದ. ನಗರ ಸ್ಥಳೀಯ ಸಂಸ್ಥೆಗಳಿಗೆ 74ನೇ ತಿದ್ದುಪಡಿಯ ಮೂಲಕ ಸಿಗ್ತದ. ಮತದಾನದ ವಯಸ್ಸು 18 ಸದ್ಯಕ್ಕ. ಮತದಾನದ ವಯಸ್ಸು ಇಳಿಕೆ 61ನೇ ತಿದ್ದುಪಡಿ ಮೂಲಕ. GST ಬರ್ತದ 101ನೇ ತಿದ್ದುಪಡಿ. ಆರ್ಥಿಕ ದುರ್ಬಲ ವರ್ಗಗಳಿಗೆ EWS ಕ್ಯಾಟಗರಿಗೆ 10% ಮೀಸಲಾತಿ 103 ತಿದ್ದುಪಡಿ. ಹಿಂದುಳಿದ ವರ್ಗಗಳನ್ನ ಗುರುತಿಸುವ ಅಧಿಕಾರ 105ನೇ ತಿದ್ದುಪಡಿ. ಮಹಿಳಾ ಮೀಸಲಾತಿ 106ನೇ ತಿದ್ದುಪಡಿ. ಮೂಲ ರಚನೆಯ ತತ್ವ ಈ ಒಂದು ಕೇಶವಾನಂದ ಭಾರತಿ ಪ್ರಕರಣದ ಮೂಲಕ. ಸಂವಿಧಾನ ಪ್ರಸ್ತಾವನೆಗೆ ತಿದ್ದುಪಡಿ ಒಂದ್ಸಲ ಆಗೈತಿ. 42ನೇ ತಿದ್ದುಪಡಿ 1976. ಸೊ ಆಲ್ರೆಡಿ ಒಂದ್ಸಲ ಈ ಎಲ್ಲಾ ಪಾಯಿಂಟ್ಸ್ ನ ಡಿಸ್ಕಷನ್ ನ ಮಾಡೇವಿ. ಮತ್ತೊಂದ್ಸಲ ಕ್ವಿಕ್ ರಿವಿಷನ್ ಗಾಗಿ ಆಡ್ ಮಾಡಿದ್ದಷ್ಟ PDF ಬೇಕಾದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.